ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗ ಧೃತಿಗೆ ಹಾಲು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸೊ ಅವಳು ರೆಡಿ ಆಗಿದ್ದಾಳೆ. ಸೊ ಈಗ ಹಾಲು ಕುಡಿಸಿ ಕಳಿಸೋದು. ಸೊ ಇದ್ರ ಒಳಗಡೆ ನಾನು ಅವಳು ಪ್ಲೇನ್ ಮಿಲ್ಕ್ ಕುಡಿಯಲ್ಲ. ಸೊ ಇದ್ರೊಳಗೆ ನಾನು ಇದು ಕೊಕ್ಕೋ ಪೌಡರ್ ಹಾಕಿ ಕುಡಿಸ್ತೀನಿ ಅಷ್ಟೇ. ಇದು ಅನ್ಸ್ವೀಟೆಡ್ ಕೊಕ್ಕೋ ಪೌಡರು. ಸ್ವಲ್ಪ ಚಾಕ್ಲೇಟ್ ಟೀ ಕಲರ್ ಇದ್ದರೆ ಸ್ವಲ್ಪ ಇಷ್ಟಪಟ್ಟು ಕುಡಿತಾಳೆ. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ ಚಾಕ್ಲೇಟ್ಸ್ ಎಲ್ಲ, ಹಾಗಾಗಿ ಹೀಗೆ ಮಾಡಿಕೊಡ್ತೀನಿ. ಸೊ ನನಗೂ ಒಂದು ಸಮಾಧಾನ ಇರುತ್ತೆ ಹಾಲು ಕುಡಿದ್ಲು ಅಂತ. ಸೊ ನಾನು ಮುಂಚೆ ಅವಳಿಗೆ ಬನಾನಾ ಪೌಡರ್ ಹಾಕಿ ಕೊಡ್ತಿದ್ದೆ. ಬನಾನಾ ಪೌಡರ್ ಖಾಲಿಯಾಗಿದೆ, ಅದನ್ನು ತಗೊಳ್ಬೇಕು. ಸೊ ಅದಕ್ಕೆ ಪ್ಲೇನ್ ಮಿಲ್ಕ್ ಅಂತಾಳೆ ಅಂತ ಇದನ್ನು ಹಾಕ್ಕೊಡ್ತಿದ್ದೀನಿ. ಧೃತಿ ಹಾಲು ಇಲ್ಲ. ಹಾಲೆಲ್ಲ ಕುಡಿದು ಎಲ್ಲ ಆಯಿತು. ಸೊ ಅವಳು ಸ್ಕೂಲಿಗೆ ಹೊರಡೋ ಟೈಮ್ ಕೂಡ ಆಯಿತು. ಸೊ ಹಾಗೆ ಅವಳು ಸ್ಕೂಲಿಗೆ ಹೊರಟ್ಲು. ಧೃತಿನೂ ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಆಮೇಲೆ ಸ್ವಲ್ಪ ಕೆಲಸಗಳಿದೆ. ಮತ್ತು ಬರೋದಕ್ಕೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಡ್ಬೇಕು. ಸೊ ಆಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಸೊ ಫ್ರೆಂಡ್ಸ್, ಈಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಸ್ಕಿನ್ ಕೇರ್ ರುಟೀನ್ ಯಾವ ರೀತಿ ಇದೆ ಅಂತ ನನಗೆ ತೋರಿಸ್ತೀನಿ. ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಯಾವ ರೀತಿ ಮಾಡ್ತೀನಿ ಅಂತ. ಸೊ ನಾನು ಮಾರ್ನಿಂಗ್ ಮತ್ತು ನೈಟ್ ಮಿಸ್ ಮಾಡಿದೆ, ನನ್ನ ಸ್ಕಿನ್ನ ಕೇರ್ ಮಾಡ್ತೀನಿ. ಸೊ ಬನ್ನಿ ಏನೇನೆಲ್ಲ ಪ್ಲೇ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಅಲ್ಲ ಮತ್ತು ಪ್ರಮೋಷನ್ ಅಲ್ಲವೇ ಅಲ್ಲ. ಸೊ ಜಸ್ಟ್ ನಾನು ಏನು ಫಾಲೋ ಮಾಡ್ತೀನಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಟೋನರ್ ಅಪ್ಲೈ ಮಾಡಿದ್ದೆ. ಸೊ ಈಗ ಜಸ್ಟ್ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಯೂಸ್ ಮಾಡ್ತಿರೋದು ವಿಟಮಿನ್ ಸಿ ಸಿರಮು ಮತ್ತು ಇದರಲ್ಲಿ ನಯಾಸಿನಿಮೈಡ್ ಇದೆ. ಸೊ ಇವಾಗ ಏನು ಯೂಸ್ ಮಾಡ್ತೀನಿ, ಸೇಮ್ ನಾನು ನೈಟ್ ಟೈಮು ಇದೇ ಪ್ರಾಡಕ್ಟ್ ಯೂಸ್ ಮಾಡೋದು, ಸಪ್ರೇಟ್ ಏನಿಲ್ಲ. ನೆಕ್ಸ್ಟ್ ಮಾಯಿಶ್ಚರೈಸರ್.
ನೆಕ್ಸ್ಟು ಅಂಡರ್ ಐ ಕ್ರೀಮ್ ಹಚ್ಕೊತೀನಿ. ಸೊ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿರುತ್ತೆ. ಸೊ ಹಾಗಾಗಿ ಅದಾದಮೇಲೆ ಲಿಪ್ ಕೇರು. ಇಷ್ಟೇ ನನ್ನ ಸ್ಕಿನ್ ಕೇರ್ ರುಟೀನ್ ಆಗುತ್ತೆ. ಸೊ ಸೇಮ್ ನಾನು ನೈಟ್ ಕೂಡ ಇದೇ ರೀತಿ ಮಾಡೋದು. ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳ್ಬೋದು ಮತ್ತು ಹೆಲ್ದಿಯಾಗಿ ಇಟ್ಕೊಳ್ಬೋದು. ಸೊ ಹಾಗಾಗಿ ಸ್ಕಿನ್ ಕೇರ್ನ ನೀವು ಮಾಡ್ತಿಲ್ಲ ಅಂದರೆ ಮಿಸ್ ಮಾಡದೆ ಮಾಡಿ. ಸೊ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ನಿಮಗೆ ಕಾಣಿಸುತ್ತೆ. ಸೊ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದ್ರ ಪ್ರಕಾರ ಪ್ರಾಡಕ್ಟ್ಸ್ ತಗೊಂಡು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಸ್ಕಿನ್ ಕೇರ್ ಎಲ್ಲ ಮುಗಿದ್ಮೇಲೆ ಹೇರ್ ಡ್ರೈ ಮಾಡ್ಕೊತಿದ್ದೀನಿ. ಸೊ ಶೀತ ನೆಗಡಿ ಆಗ್ಬಿಡುತ್ತೆ ನಂಗೆ ಬೇಗ, ಹಾಗಾಗಿ ಬಿಸಿಲು ಕೂಡ ಇರಲಿಲ್ಲ, ಹಾಗಾಗಿ ಹೇರ್ ಡ್ರೈ ಮಾಡ್ಕೊಂಡ್ಬಿಡೋಣ ಅಂತ ಹೇರ್ ಡ್ರೈ ಮಾಡಿಕೊಂಡು ನಂತರ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಮುಂಚೆನೆ ಕ್ಲೀನ್ ಮಾಡ್ಕೊಳ್ಳಲ್ಲ, ಸ್ನಾನ ಎಲ್ಲ ಮಾಡ್ಕೊಂಡ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿ ಹಳೆ ಹೂ ಏನಿರುತ್ತೆ ಅದನ್ನೆಲ್ಲ ತೆಗೆದು ಹೊಸ ಹೂವನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ನಂಗೆ ದೇವ್ರ ಪೂಜೆ ಮಾಡೋದು ಅಂದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ, ಹೋಲ್ ಡೇ ಪಾಸಿಟಿವಿಟಿ ಅಂತ ಅನ್ಸುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಸ್ವಲ್ಪ ರಿಲಯನ್ಸ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅವಳಿಗೆ ಕ್ರಾಫ್ಟ್ ಮಾಡ್ಸಕ್ಕೆ ಪೈಂಟ್ ಬೇಕಿತ್ತು. ಸೊ ಹಾಗಾಗಿ ತಗೊಂಡೋಗೋಣ ಅಂತ ರಿಲಯನ್ಸ್ಗೆ ಇವಾಗ ಬಂದಿದೀವಿ. ಅಲ್ಲಿಂದ ಬರೋಷ್ಟಿಗೆ ಟೈಮ್ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಬೇಗ ಧೃತಿ ಬರೋಷ್ಟಿಗೆ ಅಡುಗೆ ಮಾಡ್ಬಿಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಈವ್ನಿಂಗು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಮಖಾನ ಚಾಟ್ ಮಾಡಿದ್ದೆ. ಸೊ ಈ ರೆಸಿಪಿ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಸೊ ಈ ಥರ ಹೆಲ್ದಿ ಚಾಟ್ಸ್ ಏನಾದರೂ ಮಾಡಿಕೊಂಡು ತಿಂತಾ ಇರೋದು. ಸೊ ಅಷ್ಟೇ. ಸೊ ಈಗ ಧೃತಿ ಅವರು ಎಳ್ನೀರು ಕುಡಿತಾ ಇದ್ದಾರೆ. ಸೊ ಇದನ್ನು ತಿಂದು ಆಮೇಲೆ ಕಾಫಿ ಏನಾದರೂ ಮಾಡ್ತೀನಿ. ಸೊ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿದ್ದೆ ಧೃತಿ ಜೊತೆ, ಎಡಿಟ್ ಮಾಡ್ತಾ ಹಾಗೆ ನಿದ್ದೆ ಬಂದುಬಿಟ್ಟಿದೆ, ಗೊತ್ತೇ ಆಗಿಲ್ಲ. ಇವಾಗ ಬರತ್ತೆ ಎಪ್ಸಿದ್ರು, ಬೇಗ ಇದನ್ನು ಇಬ್ರಿಗೂ ಮಾಡ್ಕೊಂಡ್ವಿ. ಸೊ ಅವಳಿಗೆ ಬೇಡ ಅಂದ್ಲು ಧೃತಿ, ಸೊ ನಮಗೆ ಇದು. ಸೊ ಇದನ್ನು ತಿಂದ್ಬಿಟ್ಟು ಕಾಫಿ ಕೊಟ್ಟು ನೆಕ್ಸ್ಟ್ ಸ್ವಲ್ಪ ಬಟ್ಟೆ ಮಡ್ಸೋದು ಕೆಲಸ ಇದೆ, ಬಟ್ಟೆ ಒಣಗಾಕೋ ಕೆಲಸ ಇದೆ, ತುಂಬ ಕೆಲಸ ಇದೆ. ಸೊ ಮಾಡಬೇಕು ಫ್ರೆಂಡ್ಸ್. ಇವಾಗ ಧೃತಿಗೆ ಟೀಚರ್ಸ್ಗೆ ಕಾರ್ಡ್ ಮಾಡ್ತಿದ್ದೀವಿ. ಸೊ ಅವ್ರಿಗೆ ಟೀಚರ್ಸ್ ಡೇಗೆ ಗ್ರೀಟಿಂಗ್ ಕಾರ್ಡ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಮಾಡಿಸ್ತಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡಿಸ್ತೀನಿ ಅಂತ ಏನು ತೋರಿಸಲ್ಲ, ಯಾಕಂದರೆ ಸುಮ್ಮನೆ ನನಗೆ ಗೊತ್ತಿರೋ ಮಾಡಿಸ್ತಿದ್ದೀನಿ. ಸೊ ಅಷ್ಟೊಂದು ಪರ್ಫೆಕ್ಷನ್ ಇಲ್ಲ. ಸೊ ನಿಮ್ಗೆ ತೋರಿಸ್ತೀನಿ ಏನು ಮಾಡಿಸಿದ್ದೀನಿ ಅಂತ, ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡ್ತೀವಿ. Give me your hand.
ಸೊ ನೋಡಿ ಈ ರೀತಿ ಮಾಡಿಸಿದ್ದೀನಿ. ಸೊ ಸ್ವಲ್ಪ ಇಲ್ಲ ಆದ್ರೂ ಸ್ವಲ್ಪ ಅವಳು ಮುಟ್ಟಿ ಎಲ್ಲ ಮಾಡಿದಾಗೋಯ್ತು. ಸೊ ಈ ರೀತಿ ಮಾಡಿದ್ದೀನಿ. ಸೊ ಹೇಗೆ ಇದೆ ಗ್ರೀಟಿಂಗ್ ಕಾರ್ಡ್ ಅಂತ ಕಮೆಂಟಾಗಿ ತಿಳಿಸಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಗುರುವಾರ. ಸೊ ನಿನ್ನೆ ಬುಧವಾರದ ಬ್ಲಾಗ್ ಜೊತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ತುಟ್ಟಿ ಸ್ಕೂಲಿಗೆ ಹೋದ್ಲು. ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ಫುಲ್ ಮೆಸ್ ಆಗಿಬಿಟ್ಟಿದೆ. ಇದೆಲ್ಲ ದೇವ್ರ ಮನೆ ಸಾಮಾನುಗಳು ಇಟ್ಟಿದ್ದೀನಿ. ಅಂದರೆ ದೇವ್ರ ಮನೆಗೆ ದೀಪ, ತಟ್ಟೆಗಳು, ಸೊ ಅದೆಲ್ಲ ಇಟ್ಟಿದ್ದೀನಿ. ಅರಿಶಿನ ಕುಂಕುಮ ಇಡೋದು ಎಲ್ಲದೂ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಫುಲ್ ಮೆಸ್ಸಪ್ ಆಗಿಬಿಟ್ಟಿದೆ. ಅದನ್ನೊಂಚೂರು ಕ್ಲೀನಾಗಿ ಜೋಡಿಸ್ಕೊಳ್ಬೇಕು. ಸೊ ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ಅಷ್ಟೊಂದು ಜಾಸ್ತಿ ಏನೂ ಕೆಲಸ ಇಲ್ಲ, ಹಾಗಾಗಿ ಈ ರೀತಿ ಕೆಲಸಗಳನ್ನ ಏನು ಕೆಲಸ ಇದ್ದಾಗ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸೊ ಬನ್ನಿ ಈಗ ಇದನ್ನು ಕ್ಲೀನ್ ಮಾಡ್ತೀನಿ. ಸೊ ಈ ರೀತಿ ನೀಟಾಗಿ ಜೋಡಿಸಿದ್ದೀನಿ. ಕಬೋರ್ಡ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಆಚೆ ಕಡೆ ಇಲ್ಲಿ ಪಾಟ್ ಇಟ್ಟಿದ್ನೆಲ್ಲ ಮಳೆ ಬಂದು ಫುಲ್ ಗಲೀಜಾಗೋಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲೂ ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಹೀಗಿತ್ತು 2 ದಿನದ ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.